ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL ಆರಂಭಕ್ಕೂ ಮುನ್ನವೇ RCB ತಂಡಕ್ಕೆ ವಾರ್ನಿಂಗ್ ಕೊಟ್ಟ MS ಧೋನಿ. ಇನ್ನು RCB ಬಗ್ಗೆ ಏನೆಲ್ಲ ಮಾತನಾಡಿದರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪಾಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಬಾರಿ IPL ಮೊದಲನೇ ಪಂದ್ಯದಲ್ಲಿ KKR ವಿರುದ್ಧ ನಮ್ಮ RCB ತಂಡ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಕಳೆದ ವರ್ಷ IPL ಅಲ್ಲಿ ಬಂದ್ಬಿಟ್ಟು ನಮ್ಮ RCB ತಂಡ CSK ತಂಡವನ್ನು ಸೋಲಿಸಿ ಪ್ಲೇ ಆಫ್ಗೆ ಆದರೆ ಎಂಟ್ರಿ ಕೊಟ್ಟಿತ್ತು. ಆ ಮ್ಯಾಚಲ್ಲಿ CSK ಏನಾದರೂ ಗೆದ್ದಿದ್ರೆ ಪಕ್ಕ CSKನೇ ಪ್ಲೇ ಆಫ್ಗೆ ಆದರೆ ಹೋಗ್ತಾ ಇತ್ತು. ಆ ಕಾರಣದಿಂದಾಗಿ ಇದೀಗ MS ಧೋನಿ ಅವರು ಆ ಪಂದ್ಯದ ಬಗ್ಗೆ ಮತ್ತು ಈ ಸೀಸನ್ನ ಬಗ್ಗೆ RCB ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳ್ಬೋದು. CSK ಅಭಿಮಾನಿಯೊಬ್ಬ ಧೋನಿಯನ್ನಾದರೆ ಕೇಳ್ತಾರೆ, ಧೋನಿ ಸರ್, ಈ ಬಾರಿ RCB ತಂಡದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮತ್ತು ಈ ಬಾರಿ RCB ತಂಡವನ್ನು ನಾವು ಸೋಲಿಸುತ್ತೇವಾ ಇಲ್ಲವಾ ಅಂತಂದು ಚೆನ್ನೈ ಅಭಿಮಾನಿಯೊಬ್ಬ ಧೋನಿಯನ್ನು ಕೇಳ್ತಾನೆ ಅಂತಲೇ ಹೇಳ್ಬೋದು. ಅವಾಗ ಧೋನಿ ಅವರು ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ RCBಗೆ. ಏನೆಲ್ಲ ಮಾತನಾಡಿದ್ದಾರೆ ಅಂತಂದರೆ, ಈ ಬಾರಿ ನಾವು RCB ತಂಡವನ್ನು ಸೋಲಿಸ್ತೀವಿ ಮತ್ತು ಎರಡೂ ಪಂದ್ಯದಲ್ಲೂ ಕೂಡ ನಾವೇ ಗೆಲ್ಲೋಕ್ಕೆ ಟ್ರೈ ಆದರೆ ಮಾಡ್ತೇವೆ. RCB ಸ್ವಲ್ಪ ಬಲಿಷ್ಠವಾಗಿ ಆದರೆ ಕಾಣ್ತಾ ಇದೆ ಮತ್ತು ನಮ್ಮ ಸ್ಪಿನ್ ದಾಳಿಯಿಂದ ಪಕ್ಕ ನಾವು RCB ತಂಡವನ್ನು ಈ ಬಾರಿ ಸೋಲಿಸ್ತೇವೆ ಮತ್ತು ನನಗೆ ಒಂದೇ ಒಂದು ಆಸೆ ಇದೆ, ಈ ಬಾರಿ RCB ತಂಡವನ್ನು ಸೋಲಿಸದೆ ನನ್ನ ಗುರಿ ಎಂದು MS ಧೋನಿ ಆದರೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ MS ಧೋನಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.